ನನಗೆ ಮಾತು ತುಂಬ ಇಷ್ಟ. ಮಾತಾಡೋರನ್ನು ಕಂಡ್ರೆ ಇನ್ನೂ ಇಷ್ಟ. ಸಾಮಾನ್ಯವಾಗಿ ಮಾತಿಲ್ಲದೆ ಕೂಡೋದು ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಇಷ್ಟೆಲ್ಲ ವಿವರಣೆ ಯಾರು ಕೇಳಿದ್ರು ಎನ್ನುವಂತೆ ಜಮುನಾ ನೋಡಿದ್ಲು. ಚಿತ್ರಾಳಿಗೆ ಅತ್ತ ಪರಿವೇ ಇಲ್ಲ. ಸವಿತಾ ಮೆಲುವಾಗಿ ಮುಗುಳ್ನಕ್ಕಳು. ಅವಳ ಗಲ್ಲದ ಮೇಲೆ ಗುಳಿ ಮೂಡಿತು. ಅದನ್ನು ಇನ್ನೊಮ್ಮೆ ನೋಡುವ ಮನಸ್ಸಾಯಿತು ಚಿತ್ರಾಳಿಗೆ. ಡಿಗ್ರಿ ಮುಗಿಸಿ ಏನು ಮಾಡಬೇಕು ಅಂತಿದ್ದೀರಾ? ಸವಿತಾಳನ್ನು ನೋಡುತ್ತಾ ನೇರವಾಗಿ ಕೇಳಿದ್ಲು. ಅದಕ್ಕೆ ಉತ್ತರಿಸೋದು ಸವಿತಾಳಿಗೆ ಕಷ್ಟ. ಅವಳ ಪ್ರಕಾರ ಏನೂ ನಡೆಯುವಂತಿಲ್ಲ. BEd ಮಾಡು ಅಂದರೆ ಪುನಃ ಚಿತ್ರಾಳಿಗೆ ಕೇಳಿದ್ಲು. ಏನಾದರೂ ಒಂದು ಹೇಳಿದ್ರೆ ಆಯಿತು ಎಂದ್ಕೊಂಡು ಸವಿತಾ ಓಕೆ ಅಂತೀನಿ. ನನಗೆ ಬಹಳ ಇಷ್ಟವಾದ ವಿಷಯವೇ. ಫೂಲಿಶ್ನೆಸ್ ಬಿಟ್ಬಿಡೋದನ್ನು. ಆ ಮಾಸ್ತರಿಕೆ ನೌಕರಿ ನಿಮಗೆ ಹೇಳಿ ಮಾಡಿಸೋದಂತಲ್ಲ. ಒಮ್ಮೆ ಆ ವೃತ್ತಿಗೆ ಜೋತ್ ಬಿದ್ದರೆ ಕೊನೆಯವರೆಗೂ ಅದರಲ್ಲೇ ಕೊಳೆಬೇಕಾಗುತ್ತೆ. ಅಚ್ಚರಿಯಿಂದ ಸವಿತಾ ಅವಳ ಮುಖವನ್ನು ದಿಟ್ಟಿಸಿದ್ಲು. ನನಗೇನು ಈ ಉದ್ಯೋಗದ ಮೇಲೆ ಪ್ರೀತಿ ಇಲ್ಲ. ಸದ್ಯಕ್ಕೆ ಇರಲಿ ಅಂದ್ಕೊಂಡಿದ್ದೀನಿ ಅಷ್ಟೇ. ಇದೊಂದು ಉದ್ಯೋಗನೇ ಅಲ್ಲ, ಶಾಪಗ್ರಸ್ತ ಬದುಕು. ಸಮಾಜದಲ್ಲಿಯಾಗಲಿ ಸರ್ಕಾರದಲ್ಲಾಗಲಿ ಸ್ವಲ್ಪವಾದರೂ ಗೌರವವಿಲ್ಲ. ನಮ್ಮ ಅನಿಸಿಕೆಗಳನ್ನು ಸ್ವತಂತ್ರವಾಗಿ ಹೇಳೋ ಹಾಗೂ ಇಲ್ಲ. ಮುಖ ಸಿಂಡರ್ಸ್ಕೊಂಡು ಹೇಳಿದ್ಲು. ಜಮುನಾ ಮಾತುಗಳ ಕಡೆ ಗಮನ ಕೊಟ್ಟ ಹಾಗೆ ಕಾಣಲಿಲ್ಲ. ಎತ್ತಲೋ ನೋಡುತ್ತಾ ಕೂತಿದ್ಲು. ಶಾಲೆಯ ಬೆಲ್ನ ಸದ್ದು ಅಲೆ ಅಲೆಯಾಗಿ ಕೇಳಿಸಿತು. ಸೀರೆಗೆ ಅಂಟಿದ್ದ ಮರಳನ್ನು ಕೊಡವಿಕೊಳ್ಳುತ್ತಾ ಜಮುನಾ ಮೇಲಕ್ಕೆದ್ಲು. ಆಗಲೇ ಬೆಲ್ಲಾಯಿತು, ನೀವು ಹೋಗಿ ಚಿತ್ರ ಎಂದು ಬಾಯಿ ಬಿಟ್ಟೆ ಹೇಳಿದ್ಲು. ಚಿತ್ರ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಎದ್ಲು. ನೀವೊಮ್ಮೆ ಬಂದು ಹೋಗಿ ಎಂದು ಸವಿತಾಳಿಗೆ ಹೇಳಿ ಬಿರಬಿರನೆ ನಡೆದ್ಬಿಟ್ಲು. ಮುಖ ದುಮ್ಮಿಸಿಕೊಂಡು ನಿಂತಿದ್ದ ಜಮುನಾಳ ಭುಜದ ಮೇಲೆ ಕೈ ಹಾಕಿ, ನಿನಗ್ಯಾಕೆ ಆ ಬಡ ಉಪಾಧ್ಯಾಯಿನಿ ಮೇಲ್ಕೋಪ? ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ, ಒಳ್ಳೆಯ ಧೈರ್ಯಸ್ಥೆ. ಸಾಕ್ ಬಾರೆ. ಜಮುನಾ ಬಿರಬಿರನೆ ನಡೆದ್ಬಿಟ್ಲು. ಅವಳನ್ನು ಸೇರೋದು ಸವಿತಾಳಿಗೆ ಪ್ರಾಯಸವಲ್ಲ. ಅದೊಂದು ಕೆಟ್ಟ ಹಾವು. ನಮ್ಮ ಹಳ್ಳಿ ಯುವಕರು ಅವಳ ಬಣ್ಣದ ಮಾತಿಗೆ ಬೆರಗಾಗಿ ಕೆಲಸ ಕಾರ್ಯ ಬಿಟ್ಟು ಅವಳ ಮುಂದೆ ಸಾಯ್ತಾರೆ. ಕೋಪದಿಂದ ಹೇಳಿದ್ಲು. ಓ ಹಾಗಾ? ಘಾಟಿ ಹೆಣ್ಣು. ಆ ಶೈಲೇಂದ್ರ ಮಾಡಿರೋ ಕೆಲಸಗಳಲ್ಲಿ ಇದೂ ಒಂದು. ಇವಳನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸೋದ್ರಲ್ಲಿ ಅವನದೇ ಕೈವಾಡ. ಈ ರೀತಿಯಲ್ಲಿ ಹಳ್ಳಿನ ಮುಂದುವರಿಸ್ತಿದ್ದಾನೆ. ಸವಿತಾ ಗೊಳ್ಳೆನ್ನು ನಕ್ಕಳು. ಅವಳ ಕೋಪದ ಕಾರಣ ಅವಳಿಗೆ ಅರಿವಾಗಿತ್ತು. ಸರಿ, ಈಗ ಅರ್ಥ ಆಯಿತು ಬಿಡು. ಕಣ್ಣಲ್ಲೇ ಹಾಸ್ಯ ತುಳುಕಿಸುತ್ತಾ ಅವಳ ಕಡೆ ನೋಡಿದ್ಲು. ನೀನು ಅಪಾರ್ಥ ಮಾಡ್ಕೋಬೇಡ. ಬಾವಿಗೆ ಬೇಕಾದರೂ ಧುಮುಕ್ಬಲ್ಲೆ. ಶೈಲೇಂದ್ರನನ್ನು ಮದುವೆ ಆಗೋದು ಸುಳ್ಳು. ಸವಿತಾ ಅವಕ್ಕಾಗಿ ನಿಂತಳು. ಈ ಮಾತುಗಳನ್ನು ಜಮುನಾಳ ಬಾಯಿಂದ ಅವಳು ನಿರೀಕ್ಷಿಸಿರಲಿಲ್ಲ. ಅವಳ ದುರ್ಬಲ ಮನಸ್ಸನ್ನು ನೆನೆದು ಭಯಗೊಂಡ್ಳು. ನೀನು ಸುಮ್ಮನೆ ಮದುವೆ ವಿಚಾರದಲ್ಲಿ ತಲೆ ಕೆಡಿಸ್ಕೋಬೇಡ. ನಿನಗೂ ವ್ಯಕ್ತಿತ್ವವಿದೆ. ನಿನ್ನನ್ನು ಬಲವಂತವಾಗಿ ಕಟ್ಕೊಡಲು ಸಾಧ್ಯವಿಲ್ಲ. ಮೊದಲು ಡಿಗ್ರಿ ಮುಗಿಸು. ಜಮುನಾಳ ಕಣ್ಣಲ್ಲಿ ನೀರು ತುಳುಕಿತು. ನಿನ್ನ ನಿಸ್ಸಹಾಯಕ ಸ್ಥಿತಿಯನ್ನು ಸವಿತಾ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲವೆಂದ್ಕೊಂಡ್ಳು. ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗೋಲ್ಲ. ನನ್ನ ಸ್ಥಿತಿಯಲ್ಲಿ ನೀನಿದ್ರೆ ಅರ್ಥ ಆಗ್ತಿತ್ತು. ನನ್ನ ಮಾತಿಗೆ ಯಾವ ಬೆಲೆನೂ ಇಲ್ಲ. ಸಹಾನುಭೂತಿಯಿಂದ ನೋಡುವವರು ಮೊದಲೇ ಇಲ್ಲ ಎಂದು ತಟ್ಟನೆ ಸವಿತಾಳು 2 ಕೈಗಳನ್ನು ಹಿಡ್ಕೊಂಡ್ಳು. ಅವಳ ಧ್ವನಿಯಲ್ಲಿದ್ದ ನಿಸ್ಸಹಾಯಕತೆ ಅವಳಿಗೆ ವ್ಯದೆ ಆಯಿತು. ಯಾಕೆ ನಿರಾಶವಾದ? ಮನುಷ್ಯ ಯಾವಾಗಲೂ ಆಶಾವಾದ ಅವಲಂಬಿಸಿ ಬದುಕಬೇಕು. ಅಯ್ಯೋ, ಶೈಲೇಂದ್ರ ಕೆಟ್ಟ ನಾಯಿ, ಭ್ರಷ್ಟ, ನೀಚ. ಅವನನ್ನು ನಾನು ಎಂದೆಂದಿಗೂ ಮದುವೆ ಆಗಲಾರೆ. ಆ ವ್ಯಭಿಚಾರಿಯನ್ನು ಮದುವೆಯಾಗಿ ಬಾಳ್ವೆ ನಡೆಸಲಾರೆ. ಉದ್ವೇಗದಿಂದ ಅವಳ ಮೈ ಕಂಪಿಸಿತು. ಸವಿತಾ ಮೃದುವಾಗಿ ಅವಳ ಕೈ ಅದುಮಿದ್ಲು. ತೀರಾ ಕೆಡಕೆನಿಸಿ ಅವಳ ಮುಖದ ಮೇಲಿನ ಚಿತ್ರ ಗಾಂಭೀರ್ಯ ಕಂಡು ಹೆದರಿದ್ಲು. ನೀನು ಇಷ್ಟೊಂದು ಸೆಂಟಿಮೆಂಟಲ್ ಆಗಬಾರ್ದು. ತಂದೆ ತಾಯಿ ನಿನ್ನ ಜೀವನಕ್ಕೆ ತಿರುವು ನೀಡಲು ಶ್ರಮಿಸಬಲ್ಲರೇ ವಿನಃ ಅವರೇ ನಿನ್ನ ಜೀವನವಲ್ಲ. ವಾಸ್ತವದ ಪ್ರಪಂಚವನ್ನು ನೋಡಿ ಕಲಿಯೋದು ಕಲಿ. ಯಾರ ಬಲವಂತಕ್ಕೂ ಹೆದರಬೇಡ. ಶೈಲೇಂದ್ರನ ಬಗ್ಗೆ ನಿನಗೆ ಅಂತಹ ಜಿಗುಪ್ಸೆ ಇರುವಾಗ ಆ ಮದುವೆಯಿಂದ ಯಾರಿಗೂ ಸುಖವಿಲ್ಲ. ಅವರೇ ಎಷ್ಟು ಹೊತ್ತಿನಿಂದ ಹಿಂಗೆ ನಿಂತಿದ್ದೀರಿ? ಇಬ್ಬರ ನೋಟ ಅತ್ತ ಅರಿಯಿತು. ಮುನಿಯನ ಹೆಂಡತಿ ಹೊಂಗೆಯ ಮರದ ನೆರಳಿನಲ್ಲಿ ಕುಳಿತು ರೊಟ್ಟಿ ತಿಂತಿದ್ಲು. ಅಂಗೈ ದಪ್ಪದ ರಾಗಿ ರೊಟ್ಟಿ, ಅದಕ್ಕೆ ನೆಂಚಿಕೊಳ್ಳಲು ಹಸಿಮೆಣಸಿನಕಾಯಿ. ಅದನ್ನು ಕಡಿದು
ತಿನ್ನುತ್ತಿರುವ ರೀತಿಯನ್ನು ನೋಡಿ ಸವಿತಾಳ ಹೊಟ್ಟೆಯಲ್ಲಿ ಕೆಂಡ ಬಿದ್ದಂತಾಯಿತು. ಮೇಲಿನ ಗದ್ದೆ ಕಡೆ ಹೋಗಬೇಕು ಎಂದು ಹೇಳಿದ ಜಮುನಾ ಸವಿತಾಳ ಜೊತೆ ಬಿರಬಿರನೆ ಹೆಜ್ಜೆ ಹಾಕಿದ್ಲು. ಗದ್ದೆ ತಲುಪಿದಾಗ ಸವಿತಾಳ್ಗಿಂತ ಜಮುನಾಳೆ ದಣಿದಿದ್ಲು. ಅವಳಲ್ಲಿನ ಉತ್ಸಾಹ ಬತ್ತಿ ಹೋಗಿತ್ತು. ಗದ್ದೆಯ ಪೈರು ಸೊಂಪಾಗಿ ಬೆಳೆದು ನಿಂತಿತು. ಗಾಳಿಗೆ ತೆನೆಗಳು ತೂಗು ಉಯ್ಯಾಲೆಯಂತೆ ಆಡ್ತಿತ್ತು. ನೋಡುವವರ ಕಣ್ಣಿಗೆ ಪ್ರಕೃತಿಯ ರಮಣೀಯ ಸ್ಪಂದನವೇ ಅವುಗಳಲ್ಲಿ ಜೀವ ತಳೆದಂತಿತ್ತು. ಬಹಳ ಹೊತ್ತು ಗೆಳತಿಯರು ಕೂತು ಮಾತನಾಡಿದ್ರು. ಜಮುನಾ ತಮ್ಮ ಮನೆಯ ವಿಚಾರವನ್ನೆಲ್ಲ ನಿಸ್ಸಂಕೋಚವಾಗಿ ಹೇಳಿಕೊಂಡ್ಳು. ಎಲ್ಲರೂ ಧರಿಸುತ್ತಿದ್ದುದು ನಾಟಕದ ಮೊಕವಾಡವೆಂದುಕೊಂಡ್ಳು. ಜಮುನಾ ಆತ್ಮೀಯವಾಗಿ ಗೆಳತಿಯ ಕೈ ಹಿಡ್ಕೊಂಡ್ಳು. ಅವಳಿಂದ ಆಶ್ವಾಸನೆ ಪಡೆಯುವ ಬಯಕೆ. ಇಲ್ಲದಿದ್ದರೆ ಅವಳ ಭವಿಷ್ಯ ಪಥವೇ ಶೂನ್ಯ. ನಾನು ಸಾಯೋದು ನಿನ್ಗಿಷ್ಟವಿಲ್ಲ ಅಲ್ವಾ? ಸವಿತಾಳಿಗೆ ಬೇಸರವಾಯಿತು. ಇದೆಂಥ ಪ್ರಶ್ನೆ? ಶತ್ರುಗಳು ಸಾಯೋದನ್ನು ಕೂಡ ನಾನು ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ನೀನು ಸಾಯೋದನ್ನು ನಾನು ಇಷ್ಟಪಡ್ತೀನ? ಬರೀ ಅಷ್ಟೇ ಹೇಳಿ ತಪ್ಪಿಸ್ಕೊಂಡ್ರೆ ಸಾಲದು. ನನ್ನ ಸದ್ವಿಘ್ನದಲ್ಲಿ ಸಹಾಯ ಮಾಡೋ ಭರವಸೆ ಕೊಡಬೇಕು. ಪಟಪಟನೆ ಅವಳ ಕಣ್ಣಿನಿಂದ ನೀರು ಬಂದವು. ಶೋರ್, ನನ್ನ ಕೈಲಾದ ಸಹಾಯ ಮಾಡೋಕ್ಕೆ ನಾನು ಎಂದೂ ಹಿಂದೆ ತೆಗೆಯಲ್ಲ. ಅವಳ ಕೈಯನ್ನು ಭರವಸೆ ಕೊಡುವಂತೆ ಮೃದುವಾಗಿ ಅದುಮದ್ಲು. ಅಪ್ಪ ಬರ್ತಾ ಇದ್ದಾರೆ, ನಡಿ ಹೋಗೋಣ ಎಂದು ಮೇಲಕ್ಕೆದ್ಲು. ಅವಳ ಕಣ್ಗಳು ಭವಿಷ್ಯದಲ್ಲಿ ಬದುಕುವ ಆಸೆಯನ್ನು ಬಿಂಬಿಸಿದವು. ಶಂಕರಯ್ಯನವರು ಬಿಚ್ಚಿದ ಕೊಡೆಯನ್ನು ಮಡಿಸುತ್ತಾ, ತುಂಬ ಬಿಸಿಲು, ಇಷ್ಟು ದೂರ ನಡೆದು ಬರೋದು ಅಂದರೆ ಪ್ರಯಾಸ. ಸಂಜೆ ಹೊತ್ತು ತಿರುಗಾಡಿಕೊಂಡು ಬಂದು ನೋಡ್ಕೊಂಡು ಹೋಗ್ಬೋದಿತ್ತು. ಆ ಮಾತುಗಳು ಅವರ ಅಂತಃಕರಣವನ್ನು ವ್ಯಕ್ತಪಡಿಸಿತು. ನೀವು ಮನೆಗೆ ನಡೀರಿ, ನಾನು ಬರ್ತೀನಿ ಎಂದು ಅವರನ್ನು ಕಳಗಿಸ್ಕೊಟ್ರು. ಬಿಸಿಲು ತೀವ್ರವಾಗಿದೆ ಎನಿಸಿತು. ಇಬ್ಬರಲ್ಲೂ ಈಗ ಉತ್ಸಾಹ ಬತ್ತಿ ಹೋಗಿತ್ತು. ತೊರೆಯ ಬಳಿಗೆ ಬರುವ ವೇಳೆಗೆ ಸಾಕಾದವರಂತೆ ಕುಳಿತುಬಿಟ್ರು. ಅಲ್ಲಿ ಹೆಚ್ಚು ಹೊತ್ತು ಕೂರೋದು ಸರಿಯಲ್ಲ. ಹೊಸ ಗದ್ದೆಗಳಲ್ಲಿ ಕೆಲಸ ಮಾಡೋ ಜನರಿಗೆ ಊಟ ಕೊಂಡೊಯ್ಯುವ ಜನರು ಅತ್ತ ಕಡೆಯಿಂದಲೇ ಹೋಗಬೇಕಾಗಿತ್ತು. ಇಬ್ಬರಿಗೂ ಮಾತು ಬೇಕಾಗಿರಲಿಲ್ಲ. ಎದ್ದು ಮೆಲ್ಲನೆ ನಡೆದರು. ಬೇರೊಂದು ದಾರಿಯಿಂದ ಬಳಸುವ ದಾರಿ ಇಲ್ಲದ ಹತ್ತಿರವಾದ ದಾರಿಯಲ್ಲೇ ಮನೆಗೆ ನಡೆದರು. ಶೈಲೇಂದ್ರ ಒಂದಿಬ್ಬರ ಜೊತೆ ಮಾತನಾಡ್ತಾ ಬರ್ತಿದ್ದ. ಆ ಹುಮ್ಮಸ್ಸು ನೋಡುವವರ ಕಣ್ಣಿಗೆ ಚಂದ. ಒಳ್ಳೆ ಸೋಗಿನ ಸಭ್ಯ ವ್ಯಕ್ತಿತ್ವ. ಬಿಸಿಲಿನಲ್ಲಿ ಹೊರಟುಬಿಟ್ಟಿದ್ದೀರಲ್ಲ ಎಂದು ಗಂಭೀರದಿಂದ. ನಾವು ಹೋಗುವಾಗ ಬಿಸಿಲಿರಲಿಲ್ಲ. ತಣ್ಣಗೆ ಆಡಿದ್ಲು ಸವಿತಾ. ಹೆಜ್ಜೆಯೇನೂ ನಿಧಾನಿಸಲಿಲ್ಲ. ಕೆಂಪಗಾದ ಜಮುನಾಳ ಮುಖವನ್ನು ದಿಟ್ಟಿಸಿದ. ಅದು ಒಂದೆರಡು ಕ್ಷಣಗಳು ಮಾತ್ರ. ನಂತರ ಮರೆಯಾಗಿ ಹೋದರು. ಮನೆಗೆ ಬಂದಾಗ ಕಮಲಮ್ಮ ಅಡಿಗೆಯನ್ನು ಮುಗಿಸಿ ಹತ್ತಿಯ ಬುಟ್ಟಿಯನ್ನು ಮುಂದಿಟ್ಕೊಂಡು ಕೂತಿದ್ರು. ಅವರವರಲ್ಲಿ ವಿರಸವೇದನೆಯೆಂದು ತಿಳಿಯಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ತೀರಾ ಬಿಸಿಲಾಯಿತು ಎಂದವರೇ ಹತ್ತಿಯ ಬುಟ್ಟಿಯನ್ನು ಅಲ್ಲೇ ಬಿಟ್ಟು ಒಳಗೆದ್ದು ಹೋದರು. ಜಮುನಾ ಸವಿತಾ ಸಾಕಾದವರಂತೆ ತಣ್ಣನೆಯ ನೆಲದ ಮೇಲೆ ಕೂತರು. ನಮ್ಮ ಗದ್ದೆಯೆಲ್ಲ ತೋರಿಸ್ತೀಯಾ? ಪದ್ಮ ಹತ್ತಿಯನ್ನು ಬುಟ್ಟಿಗೆ ತುಂಬುತ್ತಾ ಕೇಳಿದರು. ಇಲ್ಲ, ನಾವು ಮೇಲಿನ ಗದ್ದೆ ಹತ್ರ ಹೋಗುವವಳಿಗೆ ಸುಸ್ತಾಗ್ಬಿಟ್ಟೆ. ಪಂಪ್ ಹೌಸ್, ತೋಟ ಏನೂ ತೋರಿಸಲೇ ಇಲ್ಲ. ಹಣೆಯ ಮೇಲಿನ ಬೆವರುಗಳನ್ನು ಸೆರೆಗಿನಿಂದ ತೊಡೆಯುತ್ತಾ ಹೇಳಿದ್ಲು ಜಮುನಾ. 3 ಲೋಟ ನಿಂಬೆಹಣ್ಣಿನ ಪಾನಕ ತಂದಿರಿಸಿದ್ರು ಕಮಲಮ್ಮ. ಯಾರಿಗೋ ಉಪಚಾರ ಬೇಕಿರಲಿಲ್ಲ. ಕುಡಿದು ಮುಗಿಸಿ ಲೋಟಗಳನ್ನು ಪಕ್ಕಕ್ಕಿಟ್ರು. ಪದ್ಮ ಎದ್ದು ಒಳಗೆ ಹೋದವಳೆ ಹುಳಿ, ಚಟ್ನಿ, ಕರಿದ ಉಪ್ಪು, ಮೆಣಸಿನಕಾಯಿಗಳನ್ನು ತುಂಬಿಕೊಂಡು ಹೊರಗೆ ಬಂದಳು. ಕಮಲಮ್ಮ ತಲೆ ಎತ್ತದೇ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ಅವರಿಗೆ ಇಂಥದ್ದೆಲ್ಲ ಹೊಸ್ತಲ್ಲ. ನೆಪ ಮಾತ್ರಕ್ಕೆ. ಬೇರೆ ಹೋದರೂ ಸಾರು ಹುಳಿಯೆಲ್ಲ ಇಲ್ಲಿಂದಲೇ ಆಗಬೇಕು. ಹಬ್ಬ ವಿಶೇಷ ದಿನಗಳಲ್ಲಿ ಇಲ್ಲೇ ಊಟ. ಎಣ್ಣೆ ನೀರು ಇಲ್ಲೇ ಆಗಬೇಕು. ಹಪ್ಪಳ ಸಂಡಿಗೆ ಇಲ್ಲೇ ಮಾಡಬೇಕು. ಹೊತ್ತೊತ್ತಿನಂತೆ ಕಮಲಮ್ಮನವರು ದುಡಿತಾ. ಇದು ಯಾವ ದೇವರ ಪ್ರೀತಿಗೆ? ನಾ ಬರಲ್ಲ. ಪದ್ಮ ಹೊರಟ್ಬಿಟ್ಲು. ಕಮಲಮ್ಮ ಹೂಗುಟ್ಟಿದ್ರೆ ವಿನಃ ಮಾತನಾಡಲಿಲ್ಲ. ಗೇದು ಗೇದು ಸವೆದು ಹೋಗಿದ್ರು. ಇಷ್ಟೆಲ್ಲ ಹೋರಾಟ ಮನೆತನದ ಪ್ರತಿಷ್ಠೆಗಾಗಿ. ಬಡಿಸ್ತೀನಿ, ಊಟ ಮಾಡಿ ಹೇಳು. ಈಗ ಬೇಡ ಅಮ್ಮ, ಸ್ವಲ್ಪ ಹೊತ್ತು ಮಲಗಿ ಊಟ ಮಾಡ್ತೀವಿ. ಇಬ್ಬರು ಹೋಗಿ ಕೋಣೆಯಲ್ಲಿ ಮಲಗಿಬಿಟ್ರು. ಅಂತಹ ಜೋರಾದ ಬಿಸಿಲು ಅಲ್ಲ. ಆಯಾಸದಿಂದ ಮಂಪರು ಬಂದಂಗಾಯಿತು. 4 ಗಂಟೆವರೆಗೂ ಮಲಗಿ ಗಡದ್ದಾಗಿ ನಿದ್ದೆ ಹೊಡೆದ್ರು. ಕಮಲಮ್ಮ 4-6 ಬಾರಿ ಎಬ್ಬಿಸಲು ಪ್ರಯತ್ನಪಟ್ಟು ಸುಮ್ಮನಾಗಿದ್ರು.
ಇಂದು ಮಧ್ಯಾಹ್ನದ ನಿದ್ದೆ ಎಂದರೆ ಮುಖ ಸಿಂಡರಿಸ್ತಿದ್ದ ಸವಿತಾ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಎದ್ಮೇಲೆ ಗಡದ್ದಾಗಿ ಊಟ ಆಯಿತು. ಸವಿತಾಳಿಗೆ ಮನೆಯ ಕಡೆ ಗೀಳ್ ಹಿಡೀತು. ಅನಾಯಾಸವಾಗಿ ದಿನಗಳನ್ನು ದೂಡೋದ್ರಲ್ಲಿ ಅರ್ಥ ಕಾಣಲಿಲ್ಲ. ಡಿಗ್ರಿ ಕ್ಲಾಸ್ ಎಷ್ಟು ಕಷ್ಟಪಟ್ಟು ಓದಿದ್ರೂ ಕಡಿಮೆಯೇ. ಈ ಸಮಯದ ನಿಮಿಷಗಳು ಅಮೂಲ್ಯ. ಅಂಥದ್ರಲ್ಲಿ ವ್ಯತವಾಗಿ ಕಳೆಯೋದು ಮೂರ್ಖತನವೆನಿಸಿತು. ಜಮುನಾ, ಏನು ತಿಳ್ಕೊಬೇಡ, ನನ್ನ ಊರಿಗೆ ಕಳಗಿಸ್ಬಿಡು. ಪರೀಕ್ಷೆ ಮುಗಿದ ಮೇಲೆ ಬೇಕಾದರೆ 1 ವಾರ ಬಂದಿರ್ತೀನಿ. ಜಮುನಾಳ ಮುಖ ಮಂಕಾಯಿತು. 1-2 ದಿನಗಳಾದರೂ ಇರೆ, ಆಮೇಲೆ ಓದೋ ನೆಪ ಒಡ್ಡಿ ಇಬ್ಬರೂ ಹೋಗ್ಬಿಡೋಣ ಯೋಚಿಸುವಂತಿತ್ತು. ಸರಿ ಬಿಡು, ಬೇಜಾರು ಮಾಡ್ಕೊಬೇಡ, ಒಲ್ಲದ ಮನಸ್ಸಿನಿಂದಲೇ ಒಪ್ಕೊಂಡ್ಳು. ಜಮುನಾಳ ಬಗ್ಗೆ ಅವಳಿಗೆ ಸಹಾನುಭೂತಿ ಉಂಟಾಗಿತ್ತು. ಶೈಲೇಂದ್ರನ ತಾಯಿ ಮರುದಿನ ಬೆಳಗಿನ ಸಮಯದಲ್ಲೇ ಬಂದರು. ದೃಢತೆ ಇಲ್ಲದಿದ್ದರೂ ಸದೃಢವಾಗಿ ಮೈಕಟ್ಟು, ಮಧ್ಯ ವಯಸ್ಸು, ಸಮೀಪಿಸುತ್ತಿದ್ದರೂ ಹುಡುಗರನ್ನು ನಾಚಿಸುವಂತಹ ಉತ್ಸಾಹ. ಅವರ ಚುರುಕುತನ ನೋಡಿಯೇ ಬಂದ ಕಡೆ ಕೂತು ಇವರಿಗೆ ಗೊತ್ತಿಲ್ಲವೆಂದು ಯಾರಾದರೂ ತಿಳಿಬಹುದಾಗಿತ್ತು. ಕಮಲಮ್ಮ, ಅಡಿಗೆ ಆಯ್ತಾ ಎನ್ನುತ್ತಲೇ ವರಾಂಡ ದಾಟಿ ನಡುಮನೆಗೆ ಬಂದರು. ಅಡಿಗೆಯ ಮನೆಯಲ್ಲಿದ್ದ ಕಮಲಮ್ಮ ತಟ್ಟನೆ ಪ್ರತ್ಯಕ್ಷವಾಗಿಬಿಟ್ರು. ಬಾವಿ ಬೀಕ್ತಿಯ ಬಗ್ಗೆ ಅವರಿಗೆ ಅಪಾರ ಗೌರವವೆಂಬುದನ್ನು ಅದರಿಂದಲೇ ತಿಳಿಬಹುದಾಗಿತ್ತು. ಬನ್ನಿ, ಇನ್ನೂ ಅಡಿಗೆ ಆಗಿಲ್ಲ, ನಿಮ್ದಾಯ್ತಾ? ಬಹಳ ಅವಸರವಾಗಿ ಮಾಡಿ ಮುಗಿಸ್ಬಿಡ್ತೀರಿ. ನಿಮ್ಮದು ನಮಗೆಲ್ಲಿ ಬರಬೇಕು? ಬಿಗುಮಾನದಿಂದಲೇ ನಕ್ಕಳು ಆ ಪುಣ್ಯಾತ್ಕಿತ್ತಿ. ಮಗನಂತೆ ತಾಯಿಗೂ ಅಲ್ಪ ಸ್ವಲ್ಪ ಅಹಂಕಾರವಿದ್ದ ಹಾಗೆ ಕಾಣುತ್ತೆ. ಅದು ಸಹಜ. ಅದಕ್ಕಾಗಿ ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ. ಜಮುನಾಳ ಸ್ನೇಹಿತೆ ಬಂದಿದ್ದಾಳೆ, ಊಟಕ್ಕೆ ಕರೆದ್ ಬಾ ಅಂದ ಶೈಲೇಂದ್ರ. ಅದಕ್ಕಾಗಿ ಬಂದೆ. ಸವಿತಾ ಅವರತ್ತ ನೋಡಿದ್ಲು. ಬಾವಿ ವಧುವಿನ ಸ್ನೇಹಿತೆಯ ಬಗ್ಗೆ ಇಷ್ಟರ ಮಟ್ಟಿಗೆ ತಾಯಿ ಮಗನಿಗೆ ಅಭಿಮಾನವಿದೆಯಲ್ಲ ಎಂದ್ಕೊಂಡ್ಳು. ಕೂತ್ಕೊಳ್ಳಿ. ಜಮುನಾಗೆ ನಾಚಿಕೆ ಬರೋಕೆ ಪಟ್ಟಣದಲ್ಲಾದರೆ ಪರವಾಗಿಲ್ಲ, ಹಳ್ಳಿ ಜನ ತಪ್ಪು ತಿಳಿಬಾರ್ದಲ್ಲ. ತಮ್ಮ ನಿಸ್ಸಹಾಯಕತೆಯನ್ನು ತೋಡ್ಕೊಂಡ್ರು ಬೀಗತಿಯ ಮುಂದೆ. ಹಿಂದೆ ಜಮುನ ಯಾವ ಸಂಕೋಚವೂ ಇಲ್ಲದೆ ಅವರ ಮನೆಗೆ ಹೋಗಿ ಬರ್ತಿದ್ಲು. ಮದುವೆಯ ಮಾತು ನಿಶ್ಚಯವಾದ ಮೇಲೆ ಅತ್ತ ತಲೆ ಹಾಕ್ತಾನೆ ಇರಲಿಲ್ಲ. ನಾಚಿಕೆಯಾಗಿ ಅಲ್ಲ, ಚೂರಿಯ ಆಲಂಗಿನಂತಹ ಶೈಲೇಂದ್ರನ ಚೂಪಾದ ನೋಟ ಸಹಿಸಲಾರದೆ ಸಂಪ್ರದಾಯಬದ್ಧ ಕುಟುಂಬದವರು ಸಹ ಅವಳನ್ನು ಕಳಗಿಸ್ತಿರಲಿಲ್ಲ. ಇದರಿಂದ ಆ ಮನೆ ಈ ಮನೆ ಓಡಾಟ ಅವಳ ಪಾಲಿಗೆ ತಪ್ಪು ಹೋಗಿತ್ತು. ಶೈಲೇಂದ್ರ ಮಾತ್ರ ಆಗಾಗ ಮನೆಗೆ ಬಂದು ಹೋಗ್ತಿದ್ದ. ಇದಕ್ಕೆ ಯಾವ ಅಡ್ಡಿ ಆತಂಕವೂ ಇರಲಿಲ್ಲ. ಏನೋ ಪರವಾಗಿಲ್ಲ, ನಾನೇ ಹೇಳ್ತಾ ಇದ್ದೀನಿ, ಇಬ್ಬರನ್ನು ಕಳಗಿಸ್ಕೊಡು, ಸಂಜೆವರೆಗೂ ಅಲ್ಲೇ ಇದ್ದು ಬರ್ತಾರೆ. ತನಗೆ ಅವಳ ಮೇಲೆ ಹಕ್ಕಿದೆ ಎಂಬುದನ್ನು ಮಾತಿನ ಮೂಲಕ ಸಾಬೀತುಪಡಿಸಿದ್ರು. ಆಯಿತು ಬಿಡಿ, ಕಾಫಿ ತರ್ತೀನಿ ಎಂದು ಒಳ ನಡೆದ ಕಮಲಮ್ಮನನ್ನು ತಡೆದರು. ಬೇಡ, ಇನ್ನೂ ಅಡಿಗೆ ಆಗಿಲ್ಲ ಎಂದವರೇ ಇವರಿಬ್ಬರತ್ತ ದೃಷ್ಟಿ ಹೊರಳಿಸಿದ್ರು. ಜಮುನಾ ಬೆವರುತ್ತಲೂ ನೋಡ್ತಿದ್ಲು. ಸವಿತಾಳ ದೃಷ್ಟಿ ಇವರತ್ತಲೇ ಇತ್ತು. ಬನ್ನಿ ಹೋಗೋಣ. ಸವಿತಾಳಿಗೆ ಏನಾದರೂ ಹೇಳಬೇಕೆನಿಸಿತು, ಆದರೆ ಹೇಳಲಿಲ್ಲ. ಸಣ್ಣದಕ್ಕೆಲ್ಲ ಸಮಸ್ಯೆಗಳನ್ನು ತಂದೊಡ್ಡೋದು, ಜಿಗುಪ್ಸೆ ಮಾಡೋದು ಅವಳಿಗಿಷ್ಟವಿಲ್ಲದ ಸ್ವಭಾವ. ಏನೋ ಅಭಿಮಾನದಿಂದ ಕರೆಯುತ್ತಿದ್ದಾರೆ, ಹೋಗಿ ಬಂದ್ರಾಯ್ತು ಎಂದ್ಕೊಂಡ್ಳು. ಜಮುನಾ ತಾಯಿಯ ಕಡೆ ನೋಡಿದ್ಲು. ಅವರು ಇನ್ನು ಬೇರೆ ಮಾತು ಬೇಡ, ಹೋಗ್ಬಾ ಎಂದು ಕಣ್ಣಲ್ಲೇ ಹೇಳಿದ್ರು. ಮುಖ ಸೊಟ್ಟಗೆ ಮಾಡಿದರೂ ತಾಯಿಗೆ ವಿರುದ್ಧವಾಗಿ ನಡೆಯಲು ಅವಳಿಂದ ಸಾಧ್ಯವಿಲ್ಲ. ಅಕ್ಕರೆಯಿಂದಲೇ ಸವಿತಾಳನ್ನು ಮಾತನಾಡಿಸಿ ಮನೆಗೆ ಕರೆದೊಯ್ದರು. ಹಳೆ ಮನೆ ಇದ್ದ ಜಾಗದಲ್ಲೇ ಕೆಡವಿ ಹೊಸದಾಗಿ ಸಿಮೆಂಟಿನ ನಾಜೂಕಾದ ಕಟ್ಟಡ ಎಬ್ಬಿಸಿದ್ರು. ಆ ಹಳ್ಳಿಗೆಲ್ಲ ಇದೊಂದೇ ಮಾಡರ್ನ್ ಹೌಸ್. ಶೈಲೇಂದ್ರ ಕಾಂಪೌಂಡಿನಲ್ಲಿ ನಿಂತಿದ್ದ. ಅವನ ಸುತ್ತಮುತ್ತ 4-6 ಮಂದಿ ಇದ್ರು. ಎಲ್ಲರ ಮಧ್ಯ ಎದೆ ಉಬ್ಬಿಸಿ ನಿಂತಿದ್ದ. ಇವರುಗಳನ್ನು ನೋಡಿದ ಕೂಡಲೇ ತುಟಿ ಅಂಚಿನಲ್ಲಿ ಕಿರುನಗೆ ಮೂಡಿಸಿದ. ಬನ್ನಿ ಎಂದು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರನ್ನು ಬಿಟ್ಟು ಗೇಟಿನ ಬಳಿ ಬಂದು ಗೇಟ್ ತೆಗೆದ. ಇದು ಅತಿ ಒಳ್ಳೆತನ ಪ್ರದರ್ಶಿಸುವ ನಾಟಕವೇನೋ. ಶೈಲೇಂದ್ರನ ತಾಯಿಯ ಜೊತೆ ಅವರಿಬ್ಬರೂ ಒಳಗೆ ನಡೆದರು. ಮುಂದಿನ ವರಾಂಡ ವಿನ್ಯಾಸಕರವಾಗಿ ಕಟ್ಟಿದ್ರು. 10 ಭತ್ತದ ಮೂಟೆಗಳನ್ನು ತುಂಬಿದ್ರು. ಹಾಲ್ ದೊಡ್ಡದಾಗೇ ಇತ್ತು. ದೊಡ್ಡ ಶೋಕೇಶ್, ಅದರ ತುಂಬ ವಿವಿಧ ನಮೂನೆಯ ಬೊಂಬೆಗಳು. ಆದರೂ ಆಯ್ಕೆಯಲ್ಲಿ ಬುದ್ಧಿವಂತಿಕೆ ಇರಲಿಲ್ಲ. ದುಡ್ಡು ಸುರಿದ್ರೂ ಪ್ರಯೋಜನವಾಗಿರಲಿಲ್ಲ.
ಹಾಲಿನ ಮಧ್ಯಭಾಗದಲ್ಲಿ ಟೀಪಾಯ್, ಸೋಫಾ ಸೆಟ್ ಹಾಕಿದ್ರು. ಇಬ್ಬರು ಅಲ್ಲೇ ಕುಳಿತರು. ಅವರುಗಳನ್ನು ಕಳಗಿಸಿ ಶೈಲೇಂದ್ರ ಒಳಗೆ ಬಂದ. ಅವನ ಮುಖದ ಮೇಲೆ ಒಂದು ವಿಧವಾದ ಮಾದಕತೆ ಇತ್ತು. ಹೇಗನ್ನಿಸ್ತು ನಮ್ಮ ಹಳ್ಳಿ? ಎದುರಿನ ಸೋಫಾ ಮೇಲೆ ಕುಳಿತ ಅವನ ಕೈಯಲ್ಲಿದ್ದ ವಜ್ರದ ಉಂಗುರ ಪಳ್ಳೆಂದು ಹೊಳೆಯಿತು. ಈ ಪ್ರಶ್ನೆಗೆ ಈಗಲೇ ಒಮ್ಮೆ ಉತ್ತರಿಸಬೇಕೆಂದು ನೆನಪಿನ ಜಾಡನ್ನು ಕೆದಕಿದ್ಲು ಸವಿತಾ. ತುಂಬ ಚೆನ್ನಾಗಿದೆ, ಬಾಯಿ ತುಂಬ ಹೇಳಿದ್ಲು. ಇದು ಬರಿಯ ಬಾಯಿ ಮಾತು ಆಗಿರಲಿಲ್ಲ. ಪಟ್ಟಣದ ಯಾಂತ್ರಿಕ ಬದುಕಿಗಿಂತ ಹಳ್ಳಿಯ ಬದುಕು ಜೀವ ಎನಿಸುತ್ತೆ. ನಿಮ್ಮ ರಜಾ ಇರೋ ಅಷ್ಟು ದಿನ ಇಲ್ಲೇ ಇರಿ, ನೇರವಾಗಿ ಅವಳ ಮುಖ ನೋಡುತ್ತಾ ಹೇಳಿದ. ಗಾಂಭೀರ್ಯದ ಹಿಂದೆ ಅವಳ ಮುಖದ ಮೇಲೆ ನಾಟ್ಯವಾಡ್ತಿದ್ದ ಮಾಧುರ್ಯತೆ ಅವನಿಗೆ ಹಿಡಿಸಿತು. ಅದೇನೋ ಸಾಧ್ಯ, ಅಸಾಧ್ಯದ ಸಮಸ್ಯೆ. ಅದರಲ್ಲಿ ಹೇಗೂ ಬಂದಿದ್ದೀರಾ, ಇರಿ. ಸವಿತಾಳಿಗೆ ಏನು ಹೇಳಬೇಕೆನಿಸಲಿಲ್ಲ. ಮೌನವಾಗಿ ಕೂತ್ಲು. ಶೈಲೇಂದ್ರನ ತಂಗಿ ಬೆಳ್ಳಿ ಲೋಟಗಳಲ್ಲಿ ಕಾಫಿ ತಂದಿಟ್ಲು. ಜಮುನಾಳ ಮುಖ ನೋಡಿ ಅವಳು ಮೋರದಷ್ಟು ಅಗಲವಾಯಿತು. ಅವಳು ತನ್ನ ಬಾವಿ ಅತ್ತಿಗೆ ಎಂದು ಆ ಕಿಶೋರಿ ಆರ್ತಿ ಇರಬಹುದು. ತಗೊಳ್ಳಿ ಕಾಫಿ, ಶೈಲೇಂದ್ರ ಉಪಚರಿಸಿದ. ಜಮುನಾ ಕುಳಿತ ಕಡೆಯಲ್ಲಿ ಚಡಪಡಿಸುತ್ತಿದ್ಲು. ಅವಳಿಗಂತೂ ಶೈಲೇಂದ್ರನ ಎದುರು ಕೂರೋದು ಸುತಾರಾಂ ಇಷ್ಟವಿಲ್ಲದ ಕೆಲಸ. ನಿಸ್ಸಹಾಯಕಳಾಗಿ ಕೂತಿದ್ಲು. ಶೈಲೇಂದ್ರ ಒಂದು ಗಳಿಗೆ ಸುಮ್ಮನೆ ಕೂರಲಿಲ್ಲ. ಹಳ್ಳಿಯ ಜನರ ಮೌಢ್ಯತನದ ಬಗ್ಗೆ ಬಹಳ ಮೋಜಾಗಿ ಹೇಳಿದ. ಅದನ್ನೆಲ್ಲ ತೊಡೆದು ಪ್ರಗತಿಗಾಗಿ ಶ್ರಮಿಸುತ್ತಿರುವ ದೇಸಿಯ ಬಗ್ಗೆ ಅಭಿಮಾನದಿಂದ ಹೇಳಿಕೊಂಡ. ಪಕ್ಕನೆ ಸವಿತಾಳಿಗೆ ಚಿತ್ರಾಳ ನೆನಪಾಯಿತು. ಅವಳ ಬಗ್ಗೆ ಜಮುನಾಳು ಆಡಿದ ನುಡಿಗಳು ನೆನಪಿಗೆ ಬಂದವು. ಪಕ್ಕನೆ ನಗಬೇಕೆನಿಸಿತು. ತಡೆದುಕೊಂಡ್ಳು. ಯಾರೋ ಕೂಗಿದ ಧ್ವನಿ ಕೇಳಿ ಶೈಲೇಂದ್ರ ಎದ್ದು ಹೋದ. ಜಮುನಾ ಮುಖ ಸೊಟ್ಟಗೆ ಮಾಡಿ ಗೊಣಗಾಡಿದ್ಲು ಬೇಸರದಿಂದ. ಯಾಕೆ? ಬಹಳ ಮೆಲ್ಲಗೆ ಕೇಳಿದ್ಲು. ಅವನ ಮಾತೆಲ್ಲ ಬರೀ ಬುರುಡೆ. ಇವನು ಹಳ್ಳಿಯಲ್ಲಿ ತಳ ಊರಿದ ಮೇಲೆ ರಾಜಕೀಯ ಶುರುವಾಗಿದ್ದು. ಅವನದೆಲ್ಲ ಪೊಲಿಟಿಕಲ್ ಸ್ಟಂಟ್. ಇಷ್ಟವಿಲ್ಲದ ಗಂಡಿದೆ. ದುರಭಿಮಾನದಿಂದ ಈ ಮಾತುಗಳನ್ನು ಆಡ್ತಾ ಇಲ್ಲ. ಕಂಪ್ಲೀಟ್ ಇಂಪಾರ್ಸನಲ್ ರಿಫ್ಲೆಕ್ಷನ್. ಬರೀ ಬಾಯಿ ಮಾತಿನ ಪ್ರಗತಿ ಅವನದು. ಕೋಪದಿಂದ ಅವಳು ಮೂಕೆಂಪಾಯಿತು. ಸವಿತಾ ಯಾರಾದರೂ ಇವಳ ಮಾತುಗಳನ್ನು ಕೇಳಿಸ್ಕೊಂಡಾರು ಎಂದು ಅತ್ತಿತ್ತ ತಿರುಗಿ ನೋಡಿದ್ಲು. ಅಡಿಗೆಯ ಮನೆಯಲ್ಲಿ ಪಾತ್ರೆಗಳ ಸದ್ದು ಬಿಟ್ಟರೆ ಬೇರೆಲ್ಲೂ ನಿಶ್ಶಬ್ದವೇ. ಎಷ್ಟು ಎಕ್ಸೈಟ್ ಆಗೋದು ಒಳ್ಳೆಯದಲ್ಲ. ಸವಿತಾಳೆ ಅವಳ ಕೋಪಕ್ಕೆ ಕಡಿವಾಣ ಹಾಕಿದ್ಲು. ಸಂಜೆವರೆಗೂ ಆ ಮನೆಯಲ್ಲಿ ಹೇಗೆ ಕಳೆದ್ರೂ ಬರೀ ಮಾತೆಲ್ಲ ಶೈಲೇಂದ್ರ, ಅವನ ತಾಯಿಯದು. ಕೇಳಿ ಕೇಳಿ ಸವಿತಾ ಕೂಡ ಬೇಸತ್ತು ಹೋದ್ಲು. ಹೊರಟಾಗ ಅವರ ಜೊತೆ ಅಷ್ಟು ದೂರ ಬಂದ ಶೈಲೇಂದ್ರ ಕೋಪಗೊಂಡವನಂತೆ, ಕನಲಿ ಸವಿತಾ, ನಿಮ್ಮ ಗೆಳತಿಗೆ ಸ್ವಲ್ಪ ಬುದ್ಧಿ ಹೇಳಿ. ಮದುವೆ ಆಗಬೇಕಾದ ಗಂಡಿನ ಜೊತೆ ವಿಮನಸ್ಕತೆ ಒಳ್ಳೆಯದಲ್ಲ. ನಾನೇನೋ ಮೇಲ್ಬಿದ್ದು ಮದುವೆ ಆಗೋಕ್ಕೆ ಹೊರಟಿಲ್ಲ. ಕಾಲೇಜ್ ಕಲಿತ ಕನ್ಯೆಗೆ ಹೇಳ್ಕೊಡ್ಬೇಕಿಲ್ಲ. ಸ್ವಲ್ಪ ಸ್ವಭಾವವನ್ನು ತಿದ್ಕೊಳ್ಳೋಕೆ ಹೇಳಿ. ಮುಂದಿನ ಜೀವನ ಪೂರ್ಣ ವಿರಸವಾಗಬಾರ್ದಲ್ಲ. ತಟ್ಟನೆ ಹೇಳಿ ಹಿಂತಿರುಗ್ಬಿಟ್ಟ. ಜಮುನಾ ತಲೆ ತಗ್ಗಿಸಿ ನಡೆಯುತ್ತಿದ್ಲು. ಅವಳ ಮನಸ್ಸಿನಲ್ಲಿ ದೊಡ್ಡ ಹೋರಾಟವೇ ನಡೆದಂತೆ ಕಾಣ್ತಿತ್ತು. ಹೆಗಲ ಮೇಲೆ ಕೈ ಹಾಕಿ ಭಾವ ಸಮಾಧಿಯಿಂದ ಅವಳನ್ನು ಎಚ್ಚರಿಸಿದ್ಲು ಸವಿತಾ. ಅವಳ ಕಣ್ಣಲ್ಲಿ ತುಂಬಿದ ನೀರು ಕೆನ್ನೆಯ ಮೇಲೆ ಹರಿಯಿತು. ಸೋತ ಹೂವಿನ ಪಕ್ಕೆಳೆಗಳು ಕೆಳಗೆ ಉದುರುವ ಹಾಗೆ ತೂರಿತು. ಅಳ್ತಾ ಇದ್ದಿ, ಸವಿತಾ ಸಹಾನುಭೂತಿಯಿಂದ ಉದ್ಗರಿಸಿದ್ಲು. ಹೇಗೆ ಯೋಚಿಸಿದ್ರೂ ಶೈಲೇಂದ್ರ ಅಂತಹ ಕೆಟ್ಟ ಗಂಡಾಗಿ ಕಾಣಲಿಲ್ಲ. ಇವರಿಗಿಂತ ಉತ್ತಮ ಸ್ಥಿತಿಯಲ್ಲಿದ್ದ. ಬಿಸಿ ರಕ್ತದ ಕಾವು. ಬಾಯಿ ಮಾತಿನಲ್ಲಿ ಹಾರಾಡಿಯಾನು ಎಂದ್ಕೊಂಡಿದ್ಲು. ಅವನ ಸ್ನೇಹ ಭಾವವನ್ನು ಇವಳು ತಪ್ಪಾಗಿ ಭಾವಿಸಿದ್ದಾಳೋ ಇಲ್ಲ ಬೇರೆಯವರು ಇವಳ ತಲೆ ಕೆಡಿಸಿದ್ದಾರೋ. ಸೂರ್ಯ ಆಗಲೇ ಪಶ್ಚಿಮದಲ್ಲಿ ಅದೃಶ್ಯನಾಗಿದ್ದ. ಕತ್ತಲಾವರಿಸಲು ಸ್ವಲ್ಪ ಹೊತ್ತಿತ್ತು. ಇಬ್ಬರು ಮರೆತವರಂತೆ ಮನೆಗೆ ಬಂದು ತಲುಪಿದ್ರು. ಚಂದ್ರು, ಮೂರ್ತಿ ದೊಡ್ಡ ಧ್ವನಿಯಲ್ಲಿ ಓದುತ್ತಿದ್ರು. ಗಂಟಲು ಶೋಷಣೆಯಲ್ಲಿ ಪೈಪೋಟಿ ನಡೆಸುವಂತಿತ್ತು. ಅವರಿಗೆ ತಾವು ಓದುತ್ತಿರುವ ವಿಷಯ ಅರ್ಥ ಮಾಡಿಕೊಳ್ಬೇಕೆಂಬ ಆಕಾಂಕ್ಷೆ ಇದ್ದಂತಿರಲಿಲ್ಲ. ಯಾರನ್ನೋ ಮೆಚ್ಚಿಸಲು ಈ ರೀತಿಯ ಓದಾಟ. ಜಮುನಾಳ ಮುಖದಲ್ಲಿ ಮುಗುಳ್ನಗು ಮಿಂಚಿ ಮಾಯವಾಯಿತು. ಅಕ್ಕ ಬಂದ್ಲು. ಇಬ್ಬರು ಒಟ್ಟಿಗೆ ಕೂಗಿದ್ರು. ಅದರಲ್ಲೂ ಸ್ಪರ್ಧೆ ಇದ್ದಂತೆ ಕಾಣಿಸುತ್ತಿತ್ತು. ಈ ಮನೆಯಲ್ಲಿ ಯಾರಿಗೂ ಕಿವಿಡಿಲ್ಲ ಎಂದು ರೇಗಾಡುತ್ತಲೇ ಹೊರಗೆ ಬಂದರು ಕಮಲಮ್ಮ. ಅತ್ತ ಕಣ್ಣೀರಿನ ಗುರುತು ಅವರ ಕೆನ್ನೆಗಳ ಮೇಲಿತ್ತು.
ವಿಸ್ಮಯಳಾಗಿ ಸವಿತಾ ಗೆಳತಿಯತ್ತ ತಿರುಗಿದ್ಲು. ಅವಳ ಮುಖದಲ್ಲಿ ಒಂದು ಬಗೆಯ ಮಾಲ್ಯತೆ ನೆಲೆಸಿತು. ನಾನೇ ಯಾರನ್ನಾದರೂ ಕಳಿಸೋಣ ಅಂದ್ಕೊಂಡಿದ್ದೆ. ಎತ್ತಲು ನೋಡುತ್ತಾ ನುಡಿದ್ರು. ಆ ಮುಖದಲ್ಲಿ ಅಸಮಾಧಾನದ ಛಾಯೆ ಇತ್ತು. ಇದನ್ನು ನೋಡಿ ಜಮುನಾಳಿಗೆ ಏನೂ ಅನಿಸ್ಲಿಲ್ಲ. ಅದೆಲ್ಲ ಕಂಡಿದ್ದೆ. ಎಷ್ಟೋ ಸಲ ಕಮಲಮ್ಮ ಗಂಡನಿಗೆ ನಮಗೆ ಅರ್ಥವಿಲ್ಲದ ಪ್ರತಿಷ್ಠೆ ಬೇಡ, ಭಾಗ ಮಾಡಿಬಿಡಿ, ಅವರವರ ಪಾಲಿನದನ್ನು ಅವರವರು ನೋಡಿಕೊಳ್ಳಲಿ. ಅದಕ್ಕೆ ಶಂಕರಯ್ಯ ಒಪ್ಪದಾದರು. ಹಳ್ಳಿಯಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಕಾಯ್ದುಕೊಳ್ಳೋದು ಅವರಿಗೆ ಮುಖ್ಯ. ಜಮುನಾ ಕೋಣೆಗೆ ಹೋದರೆ ಸವಿತಾ ಹುಡುಗರ ಬಳಿ ಹೋಗಿ ಕೂತ್ಲು. ಅವರ ಕಣ್ಗಳಲ್ಲಿ ಅಪಾರ ಉತ್ಸಾಹ ಇಣುಕುತ್ತಿತ್ತು. ಜಮುನಾಳಂತೆ ಸುಂದರ ಮುಖ, ಆಗ್ತಾನೆ ತಂಪಿನ ಅರಳಿ ನಿಂತ ಕುಸುಮಗಳಂತೆ ಕಂಡ್ರು. ಹುಡುಗರ ಚೆಲುವು ಚಿತ್ತೋಹಾರಿಯಾಗಿತ್ತು. ಎಷ್ಟು ಜೋರಾಗಿ ಓದ್ತಿದ್ದೀರಲ್ಲ, ನಿಮಗೆ ಅರ್ಥವಾಗುತ್ತಾ? ಅವರಿಬ್ಬರು ಮುಖ ನೋಡ್ಕೊಂಡ್ರು. ತಾವು ಎಷ್ಟು ಜೋರಾಗಿ ಓದುತ್ತಾ ಇದರಿಂದ ಅಕ್ಕನ ಗೆಳತಿಯಿಂದ ಶಬಾಷ್ಗಿರಿ ದೊರೆಯುತ್ತೆಂದು ನಿರೀಕ್ಷಿಸಿದವರಿಗೆ ನಿರಾಶೆಯಾಯಿತು. ಪೆಚ್ಚಾಗಿ ಮುಖ ನೋಡಿಕೊಂಡ್ರು. ನಾನು ಪಾಠ ಹೇಳ್ಕೊಡ್ಲಾ? ಅವರುಗಳ ತಲೆ ಸವರುತ್ತಾ ಕೇಳಿದ್ಲು. ಅವಳಿಗೆ ಹೇಗಾದರೂ ಸಮಯ ಕೊಡಬೇಕಿತ್ತು. ಅದಕ್ಕೆ ಇವರಾದರೂ ಸಾಧನವಾಗಲಿ ಎಂಬುದೇ ಅವಳ ಇಚ್ಛೆ. ಸದ್ಯ ಸುಮ್ಮನಿರಮ್ಮ ಸವಿತಾ, ಒಂದೆರಡು ದಿನ ಆರಾಮವಾಗಿದ್ದು ಹೋಗು. ಅವರು ಓದೋದು ಅಷ್ಟರಲ್ಲೇ ಇರುತ್ತೆ, ಬರೀ ತಲೆ ಹರಟೆ. ತಾಯಿಯ ಮುಖವನ್ನು ನೋಡಿದ್ರು. ಅವರಿಗೆ ಬಹಳ ಅವಮಾನವಾಗಿತ್ತು. ಅಕ್ಕನ ಗೆಳತಿಯ ಮುಂದೆ ಹಾಗೆಂದಿದ್ದು ಸರಿ ತೋರಲಿಲ್ಲ. ಪುಸ್ತಕಗಳನ್ನು ಬ್ಯಾಗಿನೊಳಕ್ಕೆ ತುರುಕಿ ತಾವು ಮೂರ್ತಿ ಚಿಕ್ಕಪ್ಪನ ಮನೆಯಲ್ಲಿ ಓದ್ಕೊಂತೀವಿ ಎಂದು ಸಿಪಾಯಿಗಳಂತೆ ಬ್ಯಾಗ್ಗಳನ್ನು ಹೊತ್ತು ಹೊರಟೇ ಬಿಟ್ರು. ಸವಿತಾ ಅವರು ಓದ್ ಕಡೆನೇ ನೋಡಿ ತುಟಿಗಳ ಮೇಲೆ ಮುಗುಳ್ನಗೆ ಅಳಿಸಿದ್ಲು. ಕಮಲಮ್ಮ ಕಂಬಕ್ಕೆ ಒರಗಿ ಕೆಳಕೂದ್ರು. ಅವರ ಮುಖ ಚಹರೆಯಲ್ಲಿಯೇ ಬದಲಾವಣೆ ಹೊಂದಿತ್ತು. ಈಗ ಸುಪ್ರಭನಾಗಿ ಕಾಣ್ತಿದ್ರು. ಹೆಣ್ಣಿಗೆ ಎಲ್ಲವನ್ನು ಮರೆಸಲು ಇದೊಂದೇ ಉಡುಗೊರೆಯೇನೋ. ಹೇಗಿದೆ ಅವರ ಮನೆ? ಒಬ್ಬನೇ ಮಗ. ನಮ್ಮ ಜಮುನಾ ಅದೃಷ್ಟ ಮಾಡಿರಬೇಕು. ಸುತ್ತಮುತ್ತಲಿನ ಎಷ್ಟೋ ಸಂಬಂಧಗಳು ಬಂದಿತ್ತು. ದೊಡ್ಡ ಮನಸ್ಸು ಮಾಡಿ ತಾಯಿ ಮಗ ಒಂದೇ ಮಾತಿನಲ್ಲಿ ನಿಂತರು. ಈ ಪರಿಸ್ಥಿತಿಯಲ್ಲಿ ಮಾತನಾಡೋದು ಬಹಳ ಕಷ್ಟವಾಗಿ ಕಂಡಿತು ಸವಿತಾಳಿಗೆ. ಮಗಳ ಮನಸ್ಥಿತಿ ಇವರೇನೋ ಅರಿಯರೇನೋ, ಅದಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ. ಜಮುನಾ ಆದರೂ ಮನಸ್ಸು ಬಿಚ್ಚಿ ತಾಯಿ ಹತ್ರ ಹೇಳೋದು ಸರಿಯಾಗಿ ಕಂಡಿತು. ಇದುವರೆಗೂ ಹೇಳಿ ನಿರಾಸೆ ಹೊಂದಿದ್ದಾಳೋ ಏನೋ. ನಾನಿನ್ನೂ ಚಿಕ್ಕವಳು, ನನಗೇನು ಗೊತ್ತಾಗತ್ತೆ? ಜಮುನಾ ಒಪ್ಕೊಂಡಿದ್ದಾಳು. ಮೆಲ್ಲಗೆ ಮಾತು ಜಾರಿಸಿದ್ಲು. ಅವರ ಮನಸ್ಸನ್ನು ತಿಳಿದುಕೊಳ್ಳಲು ಇದೊಂದು ಸುಸಂದರ್ಭವಾಗಿ ಕಂಡಿತು. ಒಪ್ಕೊಳ್ಳದೆ ಏನು ಮಾಡ್ತಾಳೆ? ಯಾವ ಕೊಂಕಾದರೂ ಹುಡುಕೋಕಿದ್ಯಾ? ಸವಿತಾಳಿಗೆ ಅನುಮಾನವಾಯಿತು. ಇದೇ ಹಳ್ಳಿಯಲ್ಲಿ ವಾಸಿಸೋ ಅವರೇ ಎಷ್ಟು ಒಳ್ಳೆಯ ಅಭಿಪ್ರಾಯ ಹೊಂದಿರುವಾಗ ಇವಳು ಯಾಕೆ ಕೆಟ್ಟದಾಗಿ ಭಾವಿಸ್ಕೊಂಡು ತೊಳಲಾಡ್ತಾಳೆ? ದಡದಡನೆ ಕೋಣೆಯಿಂದ ಬಂದ್ಲು ಜಮುನಾ. ಇಷ್ಟೊತ್ತು ಅತ್ತಿದ್ದಾಳೆಂದು ಕೆಂಪಾಗಿದ್ದ ಅವಳ ಕೆನ್ನೆಗಳೇ ಸಾರುತ್ತಿದ್ದವು. ಮುಖ ಕೋಪ, ದುಃಖ, ಬೇಸರದಿಂದ ದುಮುಗುಡ್ತಿತ್ತು. ಅಮ್ಮ, ಶೈಲೇಂದ್ರನನ್ನು ನಾನು ಮದುವೆ ಆಗೋಲ್ಲ. ಕಮಲಮ್ಮನವರ ಮುಖ ಭಯಗ್ರಸ್ತವಾಯಿತು. ಅತ್ತಿತ್ತ ತಿರುಗಿ ನೋಡಿದ್ರು. ಮಗಳ ಮಾತನ್ನು ಯಾರಾದರೂ ಕೇಳಿಸ್ಕೊಂಡಾರು ಎಂದು. ಎಂತಹ ಮಾತಂತ ಆಡ್ತಿ? ಯಾರಾದರೂ ಕೇಳಿಸ್ಕೊಂಡ್ರೆ ನಿನಗೆ ಹುಚ್ಚು ಹಿಡ್ದಿದೆ ಅಂತಾರೆ. ಚೀಮಾರಿ ಹಾಕಿದ್ರು. ಅವರು ಮಗಳ ಬಾಯಲ್ಲಿ ಅಂತಹ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.